ಜೆಡಿಎಸ್ ಮುಖಂಡನಿಂದ ಬಿಜೆಪಿ ಶಾಸಕನ ವಿರುದ್ಧ ಆರೋಪ ಕೇಳಿಬಂದಿದೆ. ಅಂದ್ರೆ ಹುಬ್ಬಳ್ಳಿಯಲ್ಲಿ ಈಗ ಭಿನ್ನ ಮತ ಶುರುವಾದಂತೆ ಕಾಣಿಸ್ತಾ ಇದೆ. ಒಬ್ರಿಗೊಬ್ರಿಗೆ ಒಳಗೊಳಗನೆ ಆಗ್ತಾ ಇಲ್ಲ. ಒಂದು ರೀತಿ ಬಣ ರಾಜಕೀಯ. ಬೆಂಗಳೂರಿನಲ್ಲಿ ಮೈತ್ರಿ ಪಾದಯಾತ್ರೆ, ಹುಬ್ಬಳ್ಳಿಯಲ್ಲಿ ಭಿನ್ನ ಮತ ಶುರುವಾಗಿದೆ. ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಏನೋ ಜೊತೆಗೂಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಈಗ ಭಿನ್ನ ಮತ ಕೇಳಿಬಂದಿದೆ. ಜೆಡಿಎಸ್ ಮುಖಂಡನಿಂದ ಬಿಜೆಪಿ ಶಾಸಕನ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬಂದಿರುವಂಥದ್ದು. ಚುನಾವಣೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ರ ಹಾಗಾದ್ರೆ ಅರವಿಂದ್ ಬೆಲ್ಲದ್ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷನಿಂದ ಬೆಲ್ಲದ್ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬಂದಿರುವಂಥದ್ದು. ಅಫಿಡವಿಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ ಆಸ್ತಿ ವಿವರವನ್ನ ಬಚ್ಚಿಟ್ಟಿದ್ದಾರೆ, ಬಹಿರಂಗ ಪಡಿಸಿಲ್ಲ ಅನ್ನುವಂಥ ಆರೋಪ ಬಂದಿದೆ. ಈ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಜೆಡಿಎಸ್ ನಾಯಕ. ಈಗಾಗಲೇ ಬೆಲ್ಲದ್ ವಿರುದ್ಧ ದೂರು ಸಲ್ಲಿಸಿದ್ದಂಥ ಬೆಲ್ಲದ್ ಮಾಜಿ ಕೆಲಸಗಾರ, ದೂರು ಸಲ್ಲಿಸಿದ್ದಕ್ಕೆ ಮಾಜಿ ಕೆಲಸಗಾರ ಅಬ್ದುರ್ ಕುಟುಂಬಕ್ಕೆ ಬೆದರಿಕೆ ಕೂಡ ಹೋಗಿದೆಯಂತೆ. ಹಾಗಾಗಿ ಇವರ ವಿರುದ್ಧ ಅಂದರೆ ಅರವಿಂದ್ ಬೆಲ್ಲದ್ ಅವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಅಂದರೆ ಈ ಅಫಿಡವಿಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಆಸ್ತಿ ವಿವರ ಜೊತೆಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದಿರ್ಬೋದು, ಎಷ್ಟು ಕ್ರಿಮಿನಲ್ ಕೇಸ್ಗಳಿದ್ವು ಅವರ ಮೇಲೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಈ ಅಫಿಡವಿಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ತಪ್ಪಾಗಿ ಮಾಹಿತಿ ಕೊಟ್ರಿ ಅಂತ ಅಂದರೆ ಆ ನಿಮ್ಮ ಅಫಿಡವಿಟ್ ಸಲ್ಲಿಕೆ ಏನಿದೆ ಅದು ರಿಜೆಕ್ಟ್ ಕೂಡ ಆಗುತ್ತೆ. ಆದರೆ ಈಗ ಬಂದಿರುವಂಥ ಆರೋಪ ಅಂದರೆ ಅರವಿಂದ್ ಬೆಲ್ಲದ್ ಅವರ ವಿರುದ್ಧ ಜೆಡಿಎಸ್ನ ಮುಖಂಡ ಮಾಡ್ತಾ ಇರುವಂಥ ಆರೋಪ ಏನಪ್ಪ ಅಂದರೆ ಬಿಜೆಪಿ ಶಾಸಕ ಆಗಿರುವಂಥ ಅರವಿಂದ್ ಬೆಲ್ಲದ್ ಅವರು ಆಸ್ತಿ ಮತ್ತು ಈ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಗಳನ್ನು ಕೊಟ್ಟಿಲ್ಲ, ಬಹಿರಂಗ ಪಡಿಸಿಲ್ಲ, ಆ ವಿವರಗಳನ್ನು ಬಚ್ಚಿಟ್ಟು ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲಿಗೆ ಮೈತ್ರಿ ಎಷ್ಟರ ಮಟ್ಟಿಗೆ ಗಟ್ಟಿ ಆಗಿದೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ಅಂದರೆ ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತೀವಿ ಅಂತ ಒಟ್ಟೊಟ್ಟಿಗೆ ಹೋಗ್ತಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಈಗ ಭಿನ್ನ ಮತ ಶುರುವಾಗಿದೆ. ಅರವಿಂದ್ ಬೆಲ್ಲದ್ ಅವರ ವಿರುದ್ಧ ಜೆಡಿಎಸ್ ಮುಖಂಡರು ಈಗ ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಅರವಿಂದ್ ಬೆಲ್ಲದ್ ಅವರು ಈ ಮಾಜಿ ಕೆಲಸಗಾರನ ವಿರುದ್ಧ ಅಂದರೆ ಬೆದರಿಕೆ ಹಾಕಿದ್ರು, ಅವ್ರಿಗೆ ಹೆದರಿಸಿದ್ರು ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ತನಿಖೆ ಆಗುತ್ತೆ, ನಿಜಾನ ಸುಳ್ಳ, ಯಾರ ಆರೋಪ ನಿಜ, ಅಫಿಡವಿಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ನಿಜಕ್ಕೂ ಮಾಹಿತಿಯನ್ನು ಬಚ್ಚಿಟ್ಟಿದ್ರ, ಇದೆಲ್ಲದೂ ಕೂಡ ಗೊತ್ತಾಗಬೇಕಿದೆ. ಆ ಕೇಸ್ ಸಮಯಕ್ಕೆ ಅವರು 15/2/2023 ಜಾಮೀನು ಪಡೆದು ನಡೆದಿರ್ತಾರೆ. ತದನಂತರ ನನಗೆ ಎವಿಡೆನ್ಸ್ ಮಾಡೋಕ್ಕೆ ಟೈಮ್ನಲ್ಲಿ ಎವಿಡೆನ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ದಿನನಿತ್ಯ ನನಗೆ ಪ್ರಾಣ ಬೆದರಿಕೆ ಇದೆ, ನನಗೆ ನನ್ನ ಫ್ಯಾಮಿಲಿಗೆ ಅವ್ರ ಕಡೆಯಿಂದ ಕೇಸ್ ವಾಪಸ್ ತಗೋ. ಚುನಾವಣೆ ಸಮಯದಲ್ಲಿ 23 ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಚುನಾವಣೆ ನಾಮಪತ್ರ ನಮೂನೆ 26 ಶಪಥ ಪತ್ರನಲ್ಲಿ ಸುಳ್ಳು ಮಾಹಿತಿ ನೀಡಿರ್ತಾರೆ. ಅವರು ಸಂಬಂಧಪಟ್ಟು ಪ್ರಕರಣಗಳು ಮುಚ್ಚಿಟ್ಟು, ಕೆಲವು ಇಮ್ಮೂವಬಲ್ ಪ್ರಾಪರ್ಟೀಸು ಶಸ್ತ್ರಗಳು ಮುಚ್ಚಿಟ್ಟು ತೋರಿಸದಂಗೆ ನಾಮಪತ್ರ ಸಲ್ಲಿಸಿರ್ತಾನೆ. ಆ ಉದ್ದೇಶ ಕಾರಣಕ್ಕೆ ನಾನು ವಿಶೇಷ ನ್ಯಾಯಾಲಯದಲ್ಲಿ ಫಾಲ್ಸ್ ಅಫಿಡವಿಟ್ ಕೇಸ್ ಫೈಲ್ ಮಾಡಿರ್ತೀನಿ ಸರ್. ಆ ಕೇಸ್ ವಾಪಸ್ ಪಡೆಯೋಕ್ಕೆ ಇವತ್ತುವರೆಗೆ ನನಗೆ ಪ್ರಾಣ ಬೆದರಿಕೆ ಇದೆ. ಮೊನ್ನೆ 30/7/2024 ನಂದು ಎವಿಡೆನ್ಸ್ ಇತ್ತು. ನಾನು ಎವಿಡೆನ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವತ್ತು ನಮ್ಮ ಗುರುರಾಜ್ ಸಾಹೇಬ್ರ ಸಹಾಯದಿಂದ ನಾನು ಅವತ್ತು ಎವಿಡೆನ್ಸ್ ಮಾಡೋಕ್ಕಾಗಿತ್ತು.